ಸುತ್ತಲೂ ತಣ್ಣನೆಯ ಗಾಳಿ, ನೀರಿನ ಶಬ್ದ, ಭದ್ರಾ ತೀರದಲ್ಲಿ ಗಂಗೆ ಪೂಜೆ ಎಷ್ಟು ಚಂದ ಅಲ್ವಾ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಗಂಗೆ ಪೂಜೆಗೆ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇದೆ. ಬಾಣಂತನ ಮುಗೀತು, ಪಾಪಗೂ ಕೂಡ 3 ತಿಂಗಳು ಆಗ್ತಾ ಬಂತು. ಹಾಗಾಗಿ ಗಂಗೆ ಪೂಜೆ ಮಾಡಿ ಅವನಿಗೂ ಕೂಡ ಕಿವಿ ಚುಚ್ಚೋಣ ಅಂತ ಹೊರಗಡೆ ಹೊರಟಿದ್ವಿ. ಸೊ ಇನ್ನೂ ಸ್ವಲ್ಪ ಪೂಜೆ ಸಾಮಾನುಗಳೆಲ್ಲ ಮಿಕ್ಕಿತ್ತು, ಅದನ್ನೆಲ್ಲ ಅಭಿ ಹತ್ರ ತರಿಸ್ಕೊಂಡ್ವಿ. ಪೂಜೆಗೆ ಅಮ್ಮ ಮತ್ತು ಪಕ್ಕದ ಮನೆ ಆಂಟಿ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ರು. ಕೈಗೆ ಕಂಕಣ ಎಲ್ಲ ಕಟ್ಟುತ್ತಾ-ಇದ್ರು. ಈ ಕಂಕಣ ಕಟ್ಟಿಸ್ಕೊಳ್ಳೋದಕ್ಕೇ ಒಂಥರ ಖುಷಿ ಆಗುತ್ತೆ, ಒಂಥರ ಒಳ್ಳೆ ವೈಬ್ಸ್ ಕೊಡುತ್ತೆ. ವಿತೌಟ್ ದಿಸ್ ಯಾವುದಾದ್ರೂ ಪೂಜೆ ಮಾಡಿದ್ದೀವಿ ಅಂತಲೇ ಅನಿಸಲ್ಲ. ಗೊಂಬೆನೂ ಅಮ್ಮನ ಜೊತೆಲಿ ಕೂತ್ಕೊಂಡು ಶಿವಪ್ಪನಿಗೆ ಹೂ ಮುಡಿಸ್ತಾ ಇದ್ಲು. ಕೆಲವೊಂದು ಜಾಗಗಳು ಎಷ್ಟು ಚೆಂದ ಅಲ್ವಾ. ಅಂದರೆ ನಮ್ಗೆ ಎಷ್ಟೇ ದುಃಖ ಇದ್ರೂ ಕೂಡ ಆ ಪ್ಲೇಸಸ್ಗಳಲ್ಲಿ ನಮಗೆ ತುಂಬಾ ನೆಮ್ಮದಿ ಸಿಗುತ್ತೆ. ಸೊ ಈ ಪ್ಲೇಸ್ ಕೂಡ ನನಗೆ ಅದೇ ಥರನೇ ಫೀಲ್ ಕೊಡ್ತಾಯಿತ್ತು. ಮೊದಲು ದೇವರಿಗೆ ಮಂಗಳಾರತಿ ಬೆಳಗಿ ಅದಾದಮೇಲೆ ಗಂಗೆಗೆ ಪೂಜೆ ಮಾಡೋಣ ಅಂತ ಹೊರಟ್ವಿ. ಸೊ ಗಂಗೆಗೆ ಪೂಜೆ ಮಾಡಿ, ಗಂಗೆನ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದನೂ ತಗೊಂಡ್ವಿ. ಪೂಜೆ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಒಂದು ಹೆವಿ ಕಾಮಿಡಿ ನಡೆದಿತ್ತು. ಏನೂ ಇಲ್ಲ, ಕಾಯಿ ಹೊಡೆದಾಗ ತೊಟ್ಲು ಕಾಯಿ ಬಿದ್ದಿತ್ತು. ಅದನ್ನು ನೋಡಿ ಅಯ್ಯೋ ಇನ್ನೊಂದಾ ಅನ್ನೋಷ್ಟರಲ್ಲಿ ಅಮ್ಮ ಇಲ್ಲ ಬರೀ ಮಕ್ಕಳು ಮಾತ್ರ ಅಲ್ಲ, ಯಾವುದೇ ಶುಭ ಕಾರ್ಯಗಳಾಗಕ್ಕೂ ಕೂಡ ಅದು ಮುನ್ಸೂಚನೆ ಆಗಿರುತ್ತೆ ತೊಟ್ಲು ಕಾಯಿ ಅಂತ ಹೇಳಿದರು. ಅಭಿಮುಖದಲ್ಲಂತೂ ಫುಲ್ಲು ಬ್ಲಷ್. ಪೂಜೆ ಎಲ್ಲ ಮುಗಿದ್ರೂ ಗೊಂಬೆ ಲಯನ್ನ ಮುದ್ದು ಮಾಡೋದು ಮಾತ್ರ ಮುಗಿತಾ ಇರಲಿಲ್ಲ. ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ ಲಯನ್ಗೆ ಕಿವಿ ಚುಚ್ಚಕ್ಕೆ. ಚುಚ್ಚುತ್ತಾರೆ ಅಂತ ಗೊತ್ತಾಗಿನೇ ಹೊಟ್ಟೆಲೆಲ್ಲ ಒಂಥರ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಅಂದರೆ ನಮಗೇನಾದರೂ ಪರವಾಗಿಲ್ಲ, ಬಟ್ ಮಕ್ಳಿಗೆ ಸ್ವಲ್ಪ ಆದ್ರೂ ತುಂಬಾ ಪೇಯ್ನ್ ಆಗುತ್ತೆ. ನಮ್ಮಮ್ಮ ಯಾವಾಗಲೂ ಹೇಳೋರು, ನೀನು ತಾಯಿ ಆದಾಗ ಮಾತ್ರ ನಿನಗೆ ನಾನೇನು ಫೀಲ್ ಮಾಡ್ತಿದ್ದೀನಿ ಅಂತ ಗೊತ್ತಾಗುತ್ತೆ ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ನನಗೆ ಅದೆಲ್ಲ ನೆನಪಾಗ್ತಾ ಇತ್ತು. ಲಯನ್ ಅಳೋದು ನೋಡಿ ಗೊಂಬೆನೂ ಕೂಡ ಹೆದರ್ಕೊಂಡು ಅವಳು ಕೂಡ ತುಂಬ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಯಪ್ಪಪ್ಪ, ಇಬ್ಬರೂ ಸಮಾಧಾನ ಮಾಡೋ ಅಷ್ಟರಲ್ಲಿ ನಮಗೆಲ್ಲ ಸಾಕಾಗೋಗಿತ್ತು. ಲಯನ್ ಲುಕ್ ಮಾತ್ರ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ. ಇನ್ನೂ ಒಂದು ಲಾಸ್ಟ್ ಕೆಲಸ ಬಾಕಿ ಇತ್ತು. ಅವನಿಗೆ ಖಡ್ಗ ಮತ್ತು ಉಡ್ದಾರ ಎಲ್ಲ ತೊಗೋಬೇಕಿತ್ತು. ಸೊ ಹಾಗಾಗಿ ಹೊರಟ್ವಿ. ಫಸ್ಟ್ ಒಂದು ಶಾಪಲ್ಲಿ ನೋಡಿದ್ವಿ, ಅಷ್ಟೊಂದೇನು ಲೈಕ್ ಆಗಲಿಲ್ಲ. ಬಟ್ ಸೆಕೆಂಡ್ ಶಾಪಲ್ಲಿ ಚೆನ್ನಾಗಂತ ಅನ್ನಿಸ್ತು. ಅಲ್ಲೆಲ್ಲ ಪರ್ಚೇಸ್ ಮಾಡಿ ನೆಕ್ಸ್ಟ್ ಮನೆಗೆ ಹೊರಟ್ವಿ. ಫೈನಲಿ ವಿ ಆರ್ ಡನ್ ವಿತ್ ಟುಡೇ. ಗಂಗೆ ಪೂಜೆ ಆಯಿತು, ಅವನಿಗೆ ಕಿವಿ ಚುಚ್ಚಿದ್ದು ಆಯಿತು. ತುಂಬಾ ಅತ್ತ. ಆ್ಯಕ್ಚುಲಿ ಗೊಂಬೆ ಅಷ್ಟೊಂದೇನು ಹತ್ತಿರಲಿಲ್ಲ, ಒಂದು 5 ಮಿನಿಟ್ಸ್ ಹತ್ತಿ ಸುಮ್ಮನೆ ಆಗಿದ್ಲು. ಬಟ್ ಇವನಂತೂ ಬಿಕ್ಕಿ ಅಳ್ತಾನೆ ಇದ್ದ. ಆ್ಯಂಡ್ ಮುಂಬೈಗೆ ಹೋಗೋ ದಿನವೂ ಕೂಡ ಬಂದೇ ಬಿಟ್ಟಿದೆ. ಆಲ್ಮೋಸ್ಟ್ ಪ್ಯಾಕಿಂಗ್ ಆಗೋಗಿದೆ. ಸೊ ಓನ್ಲಿ 2 ಡೇಸ್ ಲೆಫ್ಟ್. ಸೀರಿಯಸ್ಲಿ ತುಂಬಾ ಬೇಜಾರಾಗ್ತಾ ಇದೆ. ಆ್ಯಂಡ್ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿ ಹೋಯಿತು. ಈಗ ಏನೂ ಇಲ್ಲ, ನೆಮ್ಮದಿಯಾಗಿ ಹೋಗಿ ಊಟ ಮಾಡಿ ತಾಚಿ ಮಾಡೋದು ಅಷ್ಟೇ. ಬಾಯ್ ಬಾಯ್.